ಕಲ್ಗೋಡ್ ಬರ್ತಾರೆ ಅಧ್ಯಕ್ಷರು ಇದರಲ್ಲಿ ಇದ್ದಾರೆ ವಾರಣಾಸಿನ ಎಲ್ಲ ಇದ್ದಾರೆ ಏನು ಗಂಗಾ ಇದಕ್ಕೆ ಹೋಗಿರ್ಬೇಕು ಕುಂಬೇಳ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದ ಈ ಮಾನ್ಯ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಚಿವರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ 10 ಮಾರ್ಚ್ 2025ರಿಂದ 12 ಮಾರ್ಚ್ 2025ರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು 108 ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್, ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್. ಜಿಲ್ಲಾಡಳಿತ ಮತ್ತು ಹಾಸ್ಪಿಟಲ್ ಇವೆರಡನ್ನ ನಾನು ಮೇಜರ್ ಆಗಿ ತಗೊಳ್ಬೇಕಂತ ಇದನ್ನು ಅದು ಮೆಗನ್ ಹಾಸ್ಪಿಟ್ಲು ಮತ್ತು ಸಿಮ್ಸಿಗೆ ವಹಿಸಿರೋದ್ರಿಂದ ಅದು ಇನ್ನೂ ಡೆಡ್ ಲಾಕಲ್ಲೇ ಇದೆ. ಅಲ್ಲಿ ಮೊನ್ನೆ ತಾನೇ ಮತ್ತೆ ಒಂದು ಕೇಸ್ ಕೂಡ ಇತ್ತು, ಈ ಕ್ಯಾನ್ಸರ್ ಹಾಸ್ಪಿಟಲ್ದು ತಮಗೆ ಗೊತ್ತಿದೆ. ಈಗ ಮೊನ್ನೆ ಮತ್ತೆ ಕ್ಯಾನ್ಸಲ್ ಆಯ್ತಂತೆ, ಮತ್ತೆ ನೀವು ಶುರು ಮಾಡ್ತೀವಿ ಅಂತೇಳಿ ಹೇಳಿದರು. ಈ ಜಾಗದ ಸಮಸ್ಯೆ ಬಗ್ಗೆ ಏನು ಮಾಡಬೇಕು, ನಾನೇ ಆಮೇಲೆ ಹೇಳಿದೆ 2 ಎಕರೆ ನಾನು 10 ಲಕ್ಷ ಕೊಡ್ತೀನಿ ಬೇಕಾರೆ ಅಂತೇಳಿ 10 ಲಕ್ಷ ಮಾಡಬೇಡಿ ಅಂತ ಹೇಳಿದ್ದಾರೆ. ಮೊನ್ನೆ ಹೆಲ್ತ್ ಮಿನಿಸ್ಟ್ರಿಗೆ ಮಾತಾಡಿದಾಗ ಮೊದಲು ಸ್ವಲ್ಪ ಟೈಮ್ ಕೊಡಿ, ಈ ಸತಿ ಜಾಸ್ತಿ ಹಣ ಕೊಡ್ತಾರೆ. ಅವ್ರಿಗೂ ಕೂಡ ನನಗೆ ಗೊತ್ತಿರೋ ಪ್ರಕಾರ ಹೆಲ್ತಿಗೆ 22,000 ಕೊಟ್ಟಿದ್ದಾರೆ ಅಂಥೇಳಿ ಭಾವಿಸ್ತೀನಿ. ನಂಗೆ ಗೊತ್ತಿಲ್ಲ ಎಷ್ಟು ಹೆಲ್ತಿಗೆ, ನಂಗೆ ಗೊತ್ತಿಲ್ಲ. ಇಂಡಿವಿಜುವಲ್ ಇದ್ರೊಳಗೆ ಅದಕ್ಕೆ ಕೈ ಹಾಕ್ತೀನಿ. ಸ್ವಲ್ಪ ಲೇಟ್ ಎಂಟ್ರಿ ನಂದು, ಅದಕ್ಕೆ ಸ್ಟಾರ್ಟಿಂಗ್ ನಾನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ, ಮೆಗನ್ ಹಾಸ್ಪಿಟಲ್ನ ಸಿಮ್ಸಿಗೆ ವಹಿಸಿರೋದ್ರಿಂದ ಸ್ವಲ್ಪ ನಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಲ್ಲ ಚೆನ್ನಾಗಿದೆ, ಬಡ ವ್ಯವಸ್ಥೆ ಅಲ್ಲಿ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಅದನ್ನು ಮೇನ್ ದರ್ಜೆಗೆ ತರಬೇಕಾಗುತ್ತೆ. ಯಾಕೆಂದರೆ ಹೆಲ್ತ್ ಮಿನಿಸ್ಟ್ರ್ ಜೊತೆಗೆ ನಾವು ಕೇಳ್ತೀವಿ. ಆ್ಯಕ್ಚುಲಿ ದಿಸ್ ಹೋಲ್ ಡಿಪಾರ್ಟ್ಮೆಂಟ್ ಈಸ್ ವಿತ್ ಮೆಡಿಕಲ್ ಹೆಲ್ತ್ ಮಿನಿಸ್ಟ್ರಲ್ಲಿ ಇರೋದ್ರಿಂದ ಅದು ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದಕ್ಕೊಂದು ಆದಷ್ಟು ಬೇಗ ನಾನು ಇದನ್ನು ಮಾಡ್ತೇನೆ. ಬಟ್ ಜಿಲ್ಲಾಡಳಿತ ಯು ಕ್ಯಾನ್ ಕಮಿಟ್ ದಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಸೊ ಒಂದು ಮಾಡಿ 1 ವರ್ಷ 1.25 ವರ್ಷ ಆಯಿತು, ಕರೆಕ್ಟಾ? ಸೊ ಮೊನ್ನೆ ಯಾವತ್ತೂ ಗೊತ್ತಿಲ್ಲ ನನಗೆ, ಮತ್ತೆ ಇದು ಬಂದೆ. ಮತ್ತು ಅವ್ರು ಏನಾದ್ರು ಅಪೀಲ್ ಹೋದರೆ ಮತ್ತೆ ಏನಾಗುತ್ತೆ ಅನ್ನೋದು ಭಾವನೆ ಇರೋದ್ರಿಂದ ನೆಕ್ಸ್ಟ್ ಟೈಮ್ ಕ್ಲಿಯರೆನ್ಸ್ ಕೊಡೋದು ಮೊದಲು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬಟ್ ಅನ್ಲೆಸ್ ದೆರ್ ಇಸ್ ಅ ಲ್ಯಾಂಡ್ ಆ ಕಡೆ ಕೊಡಿ ಅಂತ ಹೇಳಿದೆ, ಅದಕ್ಕೂ ರೆಡಿ ಇದ್ದಾರೆ, ಯಾವುದೋ DC ಅವ್ರ ಆಫೀಸ್. ಬಟ್ ಐ ಡೋಂಟ್ ಥಿಂಕ್ ಇಟ್ ಈಸ್ ಪ್ರಾಕ್ಟಿಕಲ್. ಇದೇ ಜಾಗದಲ್ಲಿ ಮಾಡ್ಬೋದು. ನಾವೇ ಮೆಗನ್ ಹಾಸ್ಪಿಟ್ಲ್ ಉಳಿಸ್ಕೊಂಡು ಅವ್ರಿಗೊಂದು ಬೇರೆ, ಅವರಿಗೆ 500 ಬೆಡ್ಡೆಡ 200 ಬೆಡ್ಡೆಡ ಬೇಕು ಅವ್ರಿಗೆ, ಅಷ್ಟೇ, ಜಾಸ್ತಿ ಬೇಡ. ಯಾರಿಗೆ? ಸಿಮ್ಸ್ ಅವರಿಗೆ. ಮೆಗನ್ ಹಾಸ್ಪಿಟ್ಲನ್ನ ನಾನು ಸಪ್ರೇಟ್ ಮಾಡಬೇಕು ಡಿಸ್ಟಿಕ್. ಮುಂಚೆ ಹೆಂಗಿತ್ತು ನನ್ನ ಐಡಿಯಾ, ಬಟ್ ನಂದು ಫೈನಲ್ ಅಲ್ಲ, ಟೆಕ್ನಿಕಲಿ ಅವರೆಲ್ಲ ಮಾತಾಡಬೇಕು. ಬಟ್ ಅದನ್ನ ನಾನು ಪ್ರಯತ್ನ ಪಡ್ತೀನಿ, ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ. ಬಟ್ ವಿ ನೀಡ್ ಡಿಸ್ಟ್ರಿಕ್ಟ್ ಇದರೊಳಗೆ ನಮಗೆ ಹಾಸ್ಪಿಟ್ಲ್ ಇಲ್ಲ ಅಂದರೆ ಸುಮಾರಷ್ಟು ಕಡೆಗೆ, ಈವನ್ ಬೀದರ ಅಲ್ಲೂ ಸೇಮ್ ಪ್ರಾಬ್ಲಮ್ ಆಗಿದೆ. 3-4 ಕಡೆಗೆ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಅಫಿಲಿಯೇಷನ್ ಇದೆ ಅಲ್ಲೆಲ್ಲ ಅಡ್ಮಿನಿಸ್ಟ್ರೇಷನ್ನು ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥದ್ದಿದೆ. ಅದಕ್ಕೆ ಒಂದೇ ಸೊಲ್ಯೂಷನ್ ಏನಂದರೆ ಅದನ್ನು ಸಪ್ರೇಟ್ ಮಾಡಬೇಕಾದ್ರು. ಟ್ರೀಟ್ಮೆಂಟ್ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವರು. ಆಮೇಲೆ ತುಂಬ ಬಂದಿದೆ, ಈಗ ಟ್ರಾಮಾ ಸೆಂಟರ್ ಇದೆ, ಕ್ಯಾನ್ಸರ್ ಸೆಂಟರ್ ಇದೆ, ಮತ್ತು ಇನ್ನೊಂದು ಎಂಥದ್ದು ಸೂಪರ್ ಸ್ಪೆಷಾಲಿಟಿ ಎಲ್ಲ ಒಂದು 16 ಕೋಟಿ ಇವೆಲ್ಲ ಇನಿಷಿಯೇಟಿವ್ ಬರ್ತಾ ಇದೆ. ದ ಪ್ರಾಬ್ಲಮ್ ಈಸ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದರೆ ಇವೆಲ್ಲದೂ ಕೂಡ ಕುಸ್ತೋಗಿದೆ. ಅದು ನಮ್ಮ ಮೆಗನ್ ಹಾಸ್ಪಿಟ್ಲಲ್ಲಿ ಈಗ ಸದ್ಯಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ನಾನು ಇಬ್ಬರಿಗೂ ಕೂರಿಸ್ಕೊಂಡು ಮಾತಾಡಿದ್ದೀನಿ, ನೀವಾದರೂ ತೊಗೊಳ್ಳಿ, ಬಟ್ ಸಂಬಡಿ ಹ್ಯಾಸ್ ಟು ಕಮ್ ಫಾರ್ವರ್ಡ್. ಬಿಕಾಸ್ ಇಲ್ಲಾಂದರೆ ತುಂಬ ಹಿಸ್ಟ್ರಿ ಇದೆ ಮೆಗನ್ ಹಾಸ್ಪಿಟ್ಲಿಗೆ. ಐ ಥಿಂಕ್ ಈ ಕಡೆ ಭಾಗದಲ್ಲಿ ಮೆಗನ್ ಹಾಸ್ಪಿಟ್ಲ್ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟ್ಲು. ಈಗ ಅಡ್ಮಿನಿಸ್ಟ್ರೇಟಿವ್ಲಿ ವರ್ಸ್ಟ್ ಆಗಿಬಿಟ್ಟಿದ್ದೀವಿ. ಅದನ್ನು ಮುಂಚೂಣಿಗೆ ತರ್ತಕ್ಕಂಥ ಜವಾಬ್ದಾರಿ ನಾನು ತಗೊಳ್ತೀನಿ.